ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಮಾಡ್ತಾ ಇರೋದ್ರಿಂದ. ಯಾಕೆ ಅಂತಂದರೆ ಒಂದಿಬ್ಬರು ಮೂರು ಜನದ್ದು ಪ್ರಶ್ನೆ ಇತ್ತು. ಈ ವಿಂಟರ್ ಸೀಸನಲ್ಲಿ ನೀವು ಯಾವ ರೀತಿಯಾಗಿ ಪೌಡರೆಲ್ಲ ಮಾಡಿಸ್ಬೇಕಾದ್ರೆ ಅಂದರೆ ಮಸಾಲ ಸಾಂಬಾರು ಪೌಡರ್ ಆಗ್ಬೋದು, ಸಾಂಬಾರು ಪೌಡರ್ ಮಾಡಬೇಕಾದ್ರೂ ಮೆಣಸಿನ್ಕಾಯಿನ ಯಾವ ರೀತಿಯಾಗಿ ನೀವು ಒಂಥರ ಡ್ರೈ ಮಾಡ್ಕೊತೀರಾ. ಯಾಕಂದರೆ ಇವಾಗ ಆದಷ್ಟು ಮೆಣಸಿನ್ಕಾಯಿ ಎಲ್ಲ ಮೆತ್ತಿಗೆ ಇರುತ್ತಲ್ವ, ಹಾಗಾಗಿ ಬಿಸಿಲು ಬಂದಾಗೆಲ್ಲ ನಾನು ಮೆಣಸಿನ್ಕಾಯಿನ ಒಣಗಿಸ್ತಾನೆ ಇರ್ತೀನಿ. ಬಿಸಿಲು ಇಲ್ಲ ಅಂತ ಅಂದ್ರೂ ನನಗೆ ಆರ್ಡ್ರು ಬಂದಾಗ ಅಥವಾ ನಮ್ಮ ಮನೇಲಿ ಸಾಂಬಾರು ಪೌಡರ್ ಏನಾದರೂ ವಿಂಟರ್ ಸೀಸನಲ್ಲಿ ಮುಗ್ದೋದ್ರೂ ಕೂಡ ಅಮ್ಮ ಆದರೂ ಹೀಗೆ ಮಾಡೋದು, ನಾನಾದರೂ ಹೀಗೆ ಮಾಡೋದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀವಿ, ಅಂದರೆ ಧನಿಯಾ ಕಾಳು ಜೊತೆ ಇದನ್ನು ಹುರ್ಕೊಳ್ಳೋ ಅಂಥದ್ದು. ಆಗ ಮೆಣಸಿನ್ಕಾಯಿ ಸ್ವಲ್ಪನೂ ಸಿಯೋದಿಲ್ಲ, ಜೊತೆಗೆ ಅದು ತುಂಬ ಗರಿಗರಿಯಾಗಿ ಕೂಡ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿ ಎಲ್ಲ ಹುರಿಬೇಕಾದ್ರೆ ಅಥವಾ ಧನಿಯಾ ಇವೆಲ್ಲ ನಾವು ಏನು ಒಂದು ಡ್ರೈ ರೋಸ್ಟ್ ಮಾಡ್ಕೊತೀವಿ, ಇದಕ್ಕೆ ಸ್ವಲ್ಪನೂ ಎಣ್ಣೆ ಹಾಕಲ್ಲ. ನಮ್ಮ ಮನೇಲಿ ಅಮ್ಮ ಮಾಡೋದು ಹೀಗೇ, ಯಾವುದೇ ಈ ಒಂದು ಪದಾರ್ಥಗಳು ಸಾಂಬಾರು ಪೌಡ್ರು ಇವೆಲ್ಲನೂ ಕೂಡ ಮಾಡಬೇಕಾದ್ರೆ ಯಾವತ್ತೂ ಎಣ್ಣೆ ಯೂಸ್ ಮಾಡಲ್ಲ. ಆದಷ್ಟು ಡ್ರೈ ರೋಸ್ಟನ್ನೇ ನಮ್ಮ ಮನೇಲಿ ಮಾಡೋದು. ಹಾಗಾಗಿ ನನ್ನ ಹತ್ರ ಯಾರೆಲ್ಲ ತೊಗೊಳ್ತಾರೆ ಅವರಿಗೂ ಕೂಡ ನಾನು ಇದೇ ರೀತಿಯೇ ಮಾಡಿ ಕಳಿಸುವಂಥದ್ದು. ಸುಮಾರು ಜನ ಇಷ್ಟಪಟ್ಟು ಮತ್ತೆ ಆರ್ಡ್ರು ಮಾಡ್ತಾಯಿದ್ದೀರಾ. ನಾನೇನಂದರೆ ಆರ್ಡ್ರ್ ಎಷ್ಟಿರುತ್ತೆ ಅಷ್ಟು ಪ್ರಿಪೇರ್ ಮಾಡ್ತೀನಿ, ಅದ್ರ ಜೊತೆ ಎಕ್ಸ್ಟ್ರಾ 2 kg ಅಷ್ಟು ಮಾತ್ರ ಮಾಡಿರ್ತೀನಿ. ಅದು 2 kg ಖಾಲಿ ಆಗ್ತಿದ್ದಂಗೆ ಮತ್ತೆ ಶುರು ಮಾಡುವಂಥದ್ದು. ಓಕೆ, ಈಗ ನನ್ನ ಕೆಲಸ ಇದೇನು ಹುರಿದಿಟ್ಟಿದ್ದೀವಿ ಸಾಂಬಾರು ಪೌಡ್ರದು, ಇದ್ರ ಬಗ್ಗೆ ಯೋಚನೆ ನನಗೆ ಇವಾಗ. ಇದನ್ನು ತಣ್ಣಗಾಗಿಬಿಟ್ಟು ಇವತ್ತೇ ಸಾಂಬಾರು ಪುಡಿ ಇದನ್ನು ಈಗಲೇ ಪೌಡ್ರ್ ಮಾಡ್ಸೋಕ್ಕೆ ಹಾಕ್ಬಿಡ್ಬೇಕು. ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಬಿಸಿ ಮಾಡಿರ್ತೀವಲ್ವ, ಅದನ್ನು ಮತ್ತೆ ತಣ್ಣಗಾಗಿಬಿಟ್ರೆ ಅದು ಇದಾಗಿಬಿಡುತ್ತೆ. ಹಿಂಗೆ ಈ ಥರ ಮುರಿಯೋಂಗಿರಬೇಕು ನೋಡಿ. ಹೀಗೆ ಈ ರೀತಿಯಾಗಿ ಗರಿಗರಿಯಾಗಿ ಇಟ್ಕೋಬೇಕು ಮೆಣಸಿನ್ಕಾಯಿನ. ಆವಾಗ ಸಾಂಬಾರು ಪುಡಿ ಆಗಲಿ ಅಥವಾ ಮಸಾಲ ಸಾಂಬಾರು ಪೌಡರ್, ನೀವು ಏನೇ ಒಂದು ಖಾರ ಪೌಡ್ರು ಮಾಡಿದ್ರೂ ಕೂಡ ಅದು ತುಂಬ ಚೆನ್ನಾಗಿ ಇರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಒಂದು 2-3 hours ಇದನ್ನು ತಣ್ಣಗಾಗಿಬಿಟ್ಟು ಪೌಡರ್ ಮಾಡಿಸಿ ಆಮೇಲೆ ತಣ್ಣಗಾಗಿಬಿಟ್ಟು ಪ್ಯಾಕಿಂಗ್ ಮಾಡಿ ಮತ್ತು ನಾಳೆ ಬೆಳಗ್ಗೆಗೆ ಇದು ನಾವು ಕೊರಿಯರ್ ಮಾಡಬೇಕು. ಇದಿಷ್ಟು ನನ್ನ ಕೆಲಸ ಆಗಿದೆ. ಎಲ್ಲನೂ ಕ್ಲೀನ್ ಮಾಡೋದೇ ಆಗೋಗುತ್ತೆ, ಮಾಡೋದು ಹೆಚ್ಚಲ್ಲ. ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು. ಇದು ಏನು ತಣ್ಣಗಾಗಬೇಕು, ಆಮೇಲೆ ಎತ್ತಿಟ್ರಾಯ್ತು ಅಂತ ಇಟ್ಟಿದ್ದೀನಿ. ಅಲ್ಲಿ 2 ಬಾಣಲಿ ಇದೆ, ಆ ಬಾಣಲಿ ಬಂದು ಮಾಲ್ಟ್ ಹುರಿಯೋದಕ್ಕೆ, ಇವು ಮೆಣಸಿನ್ಕಾಯಿ ಹುರಿಯೋಕ್ಕೆ ಅಂತಾನೆ. ಅಯ್ಯೋ, ಇದು ಬೇರೆ ಅಲ್ಲಿಗೆ ಕೊಟ್ಟಿರ್ತೀನಿ, ಬಿದ್ದೆ ಹೋಗಿದೆ. ಓಕೆ, ಹೀಗೆ ಕೊಟ್ಟಿರ್ತೀನಿ, ಗಾಳಿ ಬರುತ್ತಲ್ಲ, ಇಲ್ಲೇ ಕೂತಿರ್ತೀನಿ, ಗಾಳಿಗೆ ಗ್ಯಾಸ್ ಆಫ್ ಆಗಿ ಹೋಗ್ಬಿಡತ್ತೆ ಅಂತ. ಎಲ್ಲನೂ ಕಂಪ್ಲೀಟ್ ಕ್ಲೀನ್ ಮಾಡಿ ಮುಗೀತು. ಇವಾಗ ನಮ್ಮನೆಯಲ್ಲಿ ಮಾಡುವಂತಹ ಸಾಂಬಾರು ಪುಡಿಯಲ್ಲಿ ಸುಮಾರು 18 ರೀತಿಯಾದಂತಹ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು. ಏಕೆಂದರೆ ಇದು ಅಮ್ಮ ಮಾಡ್ತಾ ಇದ್ದಿದ್ದು, ಹಾಗಾಗಿ ಇದರಲ್ಲಿ 3 ಥರ ಮೆಣಸಿನ್ಕಾಯಿ ಜೊತೆಗೆ ಧನಿಯಾ, ಆಮೇಲೆ ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಈ ಥರ ಸುಮಾರು 18 ಪದಾರ್ಥಗಳನ್ನು ನಾವು ಬಳಸಿರ್ತೀವಿ. ನಮ್ಮನೇಲಿ ಇರುವಂಥ ಸಾಂಬಾರು ಪುಡಿಲಿ ಜಸ್ಟ್ ಒಂದು ತಿಳಿ ಸಾಂಬಾರು ಕೂಡ ಮಾಡಿನೂ ಕೂಡ ನೀವು ಊಟ ಮಾಡ್ಬೋದು, ಅಷ್ಟು ರುಚಿಯಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಯಾವುದೇ ಬೇಳೆನೂ ಕೂಡ ನೀವು ಬಳಸೋದು ಬೇಡ. ಜಸ್ಟು ಒಗ್ಗರಣೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಫ್ರೈ ಮಾಡಿಕೊಂಡು, ಆನಂತರ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಜೊತೆಗೆ ಟೊಮೆಟೊ ಪ್ಯೂರಿ, 2 ಟೊಮೆಟೊ ಪ್ಯೂರಿನೂ ಕೂಡ ಹಾಕೋಬೋದು. ಆನಂತರ 2-3 ಸ್ಪೂನಷ್ಟು ನೀವು ಸಾಂಬಾರು ಪುಡಿನ ಹಾಕಿ ಇದನ್ನು ಆ ಒಂದು ಟೊಮೆಟೊ ಪ್ಯೂರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನೀವು ಮಿಕ್ಸ್ ಮಾಡ್ಕೋಬೋದು. ಕೆಲವೊಂದು ಟೈಮಲ್ಲಿ ಸಾಂಬಾರು ಪುಡಿ ಈ ಥರ ಹಾಕಿದಾಗ ಗಂಟಾಗುತ್ತೆ ಅನ್ನೋದಿದ್ರೆ ನೀವು ನೀರಲ್ಲಿ ಮೊದಲು ಮಿಕ್ಸ್ ಮಾಡಿಕೊಂಡು ಆನಂತರ ನೀವು ಒಗ್ಗರಣೆಗೂ ಕೂಡ ಸೇರಿಸ್ಕೋಬೋದು. ಹಾಗೆ ಸಾಂಬಾರು ಪುಡಿಯಲ್ಲೇ ನಾನು ಇಂಗು ಪೌಡರ್ನು ಕೂಡ ಯೂಸ್ ಮಾಡಿರೋದ್ರಿಂದ ನೀವು ಮತ್ತೆ ಇಂಗು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ಬೇಕಾದ್ರೆ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಈ ಒಂದು ಸಾಂಬಾರು ಪುಡಿಯಲ್ಲೇ ಇಂಗು ಕೂಡ ಇರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಆಪ್ಷನಲ್, ನಿಮಗೆ ಕಾಯಿ ತುರಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನಮ್ಮ ಮನೇಲಿ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಇದೊಂಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ತಿಳಿ ಸಾರು ಥರನೂ ಅನಿಸೋದಿಲ್ಲ, ಅಥವಾ ನಮ್ಮ ಕಡೆ ಹುಳಿ ಸಾರು ಅಂತ ಹೇಳಿ ಕರಿತೀವಿ, ಅಂದರೆ ಬೇಳೆ ಏನೋ ಹಾಕದೆ ಮಾಡುವಂಥದ್ದು ಈ ಒಂದು ಸಾಂಬಾರು. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ನೋಡಿ ಟೇಸ್ಟು. ಹಾಗೆ ಸುಮಾರು ಜನ ನೀವು ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಸುಷ್ಮಾ ಈಗ ನಿಮ್ಮ ವೆಯ್ಟ್ ಎಷ್ಟಾಗಿದೆ ಅಂತ. ಯಾಕಂದರೆ ನಾನು ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ. ಹೌದು, ಯಾಕೆಂದರೆ ನಿಮಗೆ ಗೊತ್ತು, ಬ್ಯಾಕ್ ಟು ಬ್ಯಾಕ್ ನನ್ನ ಕೆಲಸ ಜೊತೆಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗಿದ್ದರಿಂದ ವಾಕಿಂಗ್ ಹೋಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಇನ್ನು ನನ್ನ ವೆಯ್ಟ್ ಈ ವೆಯ್ಟ್ ಬಂದು 64 kg 900 ಗ್ರಾಮ್, ಅಂದರೆ 65 kg ಇದ್ದೀನಿ. ಎಷ್ಟೇ ಹೇಳ್ಸಿದ್ರು ಇದರೊಳಗೆ ಜ್ಞಾನ ಅಂತೂ ಇಲ್ಲ. ನಾನಿದು ವೆಯ್ಟ್ ಚೆಕ್ ಮಾಡುವಂಥದ್ದು. ಪ್ರೆಸೆಂಟ್ ನನ್ನ ವೆಯ್ಟ್ 64.90.
ನೀನು 65 kg ಒಂದು 100 ಗ್ರಾಮ್ ಕಡಿಮೆ ಇದ್ದೀನಿ ಅಷ್ಟೇ. ಹಾಗಾಗಿ ಸ್ವಲ್ಪ ಇನ್ಮೇಲೆ ವಾಕಿಂಗ್ ಶುರು ಆಗಬೇಕು. ಈಗ ಒಂದು ಸ್ವಲ್ಪ ಊರಿಗೆಲ್ಲ ಹೋಗಿ ಬಂದಮೇಲೆ ಮನೇಲಿ ಪೂಜೆ, ಆಮೇಲೆ ನನ್ನ ಹಲ್ಲು ನೋವು ಇದು ಅಂತ ಹೇಳಿ ವಾಕಿಂಗ್ ಬಿಟ್ಟೆ. ಇಲ್ಲ ಅಂದರೆ 63ನೇ ಇರ್ತಾಯಿದ್ದೆ. ನಾನು ಮೆಡಿಸನ್ಸ್ಗಳು ಏನಾದರೂ ತೊಗೊಳಕ್ಕೆ ಶುರು ಮಾಡ್ತೀನಿ ಅಂದರೆ ವೆಯ್ಟ್ ಬೇಗ ಜಾಸ್ತಿ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ 63, 62 ಇದರಲ್ಲೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಈಗ ಶುರು ಮಾಡಬೇಕು ನಾಳೆ ಇಲ್ಲ ಸೋಮವಾರದಿಂದ. ಇವತ್ತು ರೆಸ್ಟ್, ಇವತ್ತು ಮತ್ತು ನಾಳೆ ರೆಸ್ಟ್ ಮಾಡೋವಂಥದ್ದು. ವೆಯ್ಟ್ ಚೆಕ್ ಮಾಡಿದ್ದಿಲ್ಲ, ಎತ್ತಿಡ ಅಷ್ಟೇ. ಎದ್ದೇಳು ಮೇಲೆ ಮಕ್ಕಳ, ಎದ್ದೇಳು ಮಕ್ಕಳ, ನಿಂಗೆ ತಲೆಗೆ ಸ್ನಾನ ಮಾಡಿಸ್ಬೇಕು. ಇವತ್ತು ಸ್ಯಾಟರ್ಡೇ, ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಅದೆಷ್ಟು ಫುಲ್ ಡೇ ವ್ಲಾಗ್ನ ಮಾಡೋದಕ್ಕೆ ಇವತ್ತು ಟ್ರೈ ಮಾಡ್ತೀನಿ. ಎದ್ದೇಳು ಮಗಳು. ಇಲ್ಲಿ ನೋಡಿ, ಇಲ್ಲಿ ಒಂದು ಅಣ್ಮೆ ಬಿಟ್ಟಿದೆ. ಇಲ್ಲಿ ನೋಡಿ, ಬಂದರೆ ಗಿಡದ ಹತ್ರ ನೋಡಿ. ಬಟ್ ಇದು ತಿನ್ನೋದಲ್ಲ, ಇದು ಸುಮ್ಮನೆ ಹಾಗೆ ಬಿಟ್ಟಿರೋದು, ತೋರಿಸೋಣ ಅಂತ ಚೈತುಗೆ ತೋರಿಸೋಣ ಅಂತ ಬಂದಿದ್ದು. ಹಾಗೆ ವೀಡಿಯೋನ ಮಾಡ್ತೀನಿ ಅಷ್ಟೇ. ಇದಂತೂ ಎಷ್ಟೊಂದು ಹೂ ಬಿಡ್ತಾವೆ. ಇದನ್ನು ಪೇಪರ್ ವೆಲ್ವೆಟಾ ಏನೋ ಹೇಳಿದ್ರಿ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟಲ್ಲಿ ನನಗೆ. ಸುಷ್ಮಾ ಇದ್ರ ನೇಮ್ ಇದು ಅಂತ ಮರ್ತೋಯ್ತು ನನಗೆ. ಅಲ್ಲೇ ಪೇಪರ್ ವೆಲ್ವೆಟಾ ಏನೋ ಹೇಳಿದ್ರಿ. ಬಟ್ ಚೆನ್ನಾಗಿ ಚಿಗುರುತ್ತಾ ಇದೆ, ಒಣಗಿಲ್ಲ. ಸಖತ್ತು ಹೂವು ಕೂಡ ಬಿಡ್ತಾಯಿದೆ. ಹಾಗೆ ಹೊಸದಾಗಿ ಬರ್ತಾಯಿರೋ ಪುಟಾಣಿ. ಆ್ಯಂಡ್ ಇದು ಅಷ್ಟೇ ಒಣಗಲಿಲ್ಲ. ಇದು ಶಾಮಂತಿಗೆನೂ ಕೂಡ ಇದು ಚೆನ್ನಾಗೇ ಬರ್ತಾಯಿದೆ. ಇದಂತೂ ಮೆಣಸಿನ್ಕಾಯಿ ಗಿಡ ತೋರಿಸ್ಬೇಕಪ್ಪ. ಇದು ಅದಾಗ ಅದೇ ಹುಟ್ಕೊಳ್ಳುತ್ತೆ ಈ ಮೆಣಸಿನ್ಕಾಯಿ ಗಿಡ. ಆಮೇಲೆ ಅದೇ ಒಣಗೋಗುತ್ತೆ, ಮತ್ತೆ ಅದೇ ಹುಟ್ಟುತ್ತೆ. ಇಲ್ಲಿ ಬಿಡ್ತಿದೆ ಕಾಣಿಸುತ್ತೆ. ಇದು ನೋಡು, ಅಲ್ಲೂ ಒಂದು, ಇಲ್ಲೂ ಒಂದು ಮೆಣಸಿನ್ಕಾಯಿ. ಇದು ಒಂದು ಬಿಟ್ಟಿದೆ ನೋಡಿ, ಇಲ್ಲೂ ಒಂದು ಪುಟ್ಟದಾಗ್ಬಿಟ್ಟಿದೆ. ಆ್ಯಂಡ್ ಇಲ್ಲೂ ಒಂದು, ಇಲ್ಲೂ ಒಂದು, ಇಲ್ಲೊಂದು, 1 2 3 4 5 ಮೆಣಸಿನ್ಕಾಯಿ ಬಿಟ್ಟಿದ್ದಾವೆ. ಇದೆಲ್ಲ ಕಿತ್ತರೆ ವಾಪಸ್ ಬರುತ್ತಿಲ್ಲ. 5 ಮೆಣಸಿನ್ಕಾಯಿ ಬರುತ್ತೆ. ಜೊತೆಗೆ ಸಣ್ಣ ಸಣ್ಣ ಹೂವು ಮತ್ತು ಇನ್ನೂ ಪುಟ್ಟು ಮೆಣಸಿನ್ಕಾಯಿಗಳು ಕೂಡ ಆಗ್ತಾಯಿದೆ. ಒಟ್ನಲ್ಲಿ ಹೆಂಗೋ ನಮ್ಮ ಪೋಟಲ್ಲಿ ಅವಾಗವೇ ಉಟ್ಕೊಳ್ಳುತ್ತೆ, ಅವಾಗವೇ ಬಿಡುತ್ತೆ, ಒಣಗೋಗುತ್ತೆ. ಇದು ಲಾಸ್ಟ್ ಟೈಮ್ ಹಾಕಿದಂಥ ವೀಳ್ಯದೆಲೆ ಗಿಡ, ಅದು ಕೂಡ ಒಣಗೋಗಿತ್ತು. ಈಗ ಮತ್ತೆ ಅದೇ ಚಿಗುರ್ಕೊಳ್ತಾ ಇದೆ. ಇದು ಬಂದು ವೆಲ್ವೆಟ್ ಗಿಡನೇ, ಅದೇ ಹುಟ್ಟಿರೋದು ಇವಾಗ. ವೆಲ್ವೆಟ್ ಹೂ ಬರುತ್ತಲ್ಲ, ಒಂದು ರೆಡ್ದ ಪಿಂಕ್ದ ಅಂತರ, ಅದು ಯಾವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀಡ್ಸ್ ಹಾಕಿದ್ದು. ಅದು ಯಾವಾಗ ಬೇಕಾದ್ರೆ ಉಟ್ಕೊಳ್ಳುತ್ತೆ, ಹಾಗೆ ಅದು ಒಣಗೋಗುತ್ತೆ ಆ ಥರ. ಬರ್ತಾ ಇದೆ ಹಿಂಗೆ ಒಟ್ಟಿನಲ್ಲಿ ಇದೆ. ಇದಂತೂ ಒಂದು ಗಿಡ ಪೂರ್ತಿ ಹೋಯ್ತು. ಒಂದು ಗಿಡ ಒಂದೇ ಒಂದಿದೆ, 2 ಇತ್ತಿ ಥರದ್ದು ಹೋಯ್ತು ಅಂತ. ಇದು ನಿಂಬೆಹಣ್ಣು ಮೂಸಂಬಿನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದು ಗಿಡ ಬರ್ತಾಯಿದೆ. ಈ ಥರದ್ದೇ ಇನ್ನೊಂದು ತರಬೇಕಷ್ಟೆ. ಇದು ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬಂತು. ಇದು ಕೂಡ ಅದು ರೂಟ್ಸು ಏನಷ್ಟು ದೊಡ್ಡದಾಗಿ ಬಂದಿದೆ. ಅದ್ರದ್ದು ಏನೋ ಬರುತ್ತಲ್ಲ, ಬೇರೆ ಥರ ಇದೆ ಅದು. ಪನ್ನೀರ್ ಎಲೆ ಇದು ಚೆನ್ನಾಗಿ ಬಂದಿದೆ. ನಾನು ಕೋಲ್ ಕಟ್ಬಿಟ್ಟು, ಅಲ್ಲ ಪೈಪ್ ಕಟ್ಟಿದ್ದೀನಿ. ಹಬ್ಕೊಂಡಂಗೆ ಬಂದಿದೆ. ಇದು ನನ್ನ ಮಕ್ಕಳ ವಾಟರ್ ಮೆಲನ್. ಇಲ್ಲಿ ನೋಡಿ ಏನೇನೆಲ್ಲ ಬೆಳೀತಾ ಇದ್ದೀವಿ ನಾವು ಅಂತ. ವಾಟರ್ ಮೆಲನ್ ಬಿಟ್ಟಿದೆಪ್ಪ, ಭಾಳ ಖುಷಿಯಾಗೋಯ್ತು. ನನ್ನ ಮಕ್ಕಳಿಗೆ ಭಾಳ ಖುಷಿಯಾಗಿ ಹೋಗಿದೆ. ಅದೆಲ್ಲ ದಾರಗಳು ಬೇರೆ ಇದ್ದಾವೆ, ಎಷ್ಟೊಂದು ದಾರ, ಏನೇನೋ. ಇದು ಮೇಲಿಂದ ಎಲ್ಲ ಕೂದಲೆಲ್ಲ ಬಿಡ್ತಾರೆ, ಅಲ್ಲ ಕೂದಲೆಲ್ಲ ಬಿಡೋದೆಲ್ಲ ಅದು ಗಿಡಕ್ಕೆ ಸೇರ್ಕೊಳ್ಳುತ್ತೆ. ಇನ್ನು ತೆಗೆದ್ರೆ ಅಲ್ಲಿ ಹೂವು ಎಲ್ಲ ಹೋಯ್ತವೆ. ಇದು ಗಾಳಿಗೆಲ್ಲ ಕೂದಲು ಬಿಡ್ತಾರೆ. ನಾವೆಲ್ಲ ಒಂದು ಕವರಲ್ಲಿಟ್ಟು ಹಾಕ್ತೀವಿ, ಯಾರು ಹಂಗೆ ಹಾಕ್ತಾರೋ ಎಲ್ಲ ಗೊತ್ತಿಲ್ಲ. ಎಲ್ಲ ಬಿಡ್ತಾರೆ, ಹಾಗೆ ಅದು ಇದಾಗೋಗುತ್ತೆ. ಇದನ್ನ ಪಾರಿವಾಳ ನೋಡಿದ್ರೆ ತಿನ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ವಾಟರ್ ಮೆಲನ್ನ ಅಂದ್ಬಿಟ್ಟಿದ್ದಾರೆ. ಪಾರಿವಾಳಗಳು ತಿನ್ಕೊಂಡ್ಬಿಡ್ತವೆ, ಅವನ್ನ ಬಿಡೋದಿಲ್ಲ. ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದೇ ಆಗೋಗಿದೆ ವಾಟರ್ ಮೆಲನ್ನು ಅಲ್ಲ. ಇದು ತುಳಸಿ ಗಿಡನೂ ಕೂಡ ಒಣಗೋಗಿತ್ತು, ಆಮೇಲೆ ಅದೇ ಚಿಗುರ್ಕೊಳ್ತು. ಇವಾಗ ಇದನ್ನೆಲ್ಲ ಸಣ್ಣ ಮುಂದೆ ಮೋತಿ ಬೀಜ ಇರುತ್ತಲ್ಲ, ಅದನ್ನೆಲ್ಲ ತೆಗಿತಾ ಇರ್ತೀನಿ. ಇಷ್ಟು ನಮ್ಮ ಗಿಡ. ಪಲಾವ್ ಎಲೆ ಬಂದು ಹೊರಗಡೆ ಸಿಲಿಂಡ್ರ್ ಮೇಲೆ. ಗುಡ್ ಮಾರ್ನಿಂಗ್ ಆಂಟಿ.
ಶನಿವಾರ ಹೊತ್ತು ಚೈತುಗೆ ಒಬ್ಬಳಿಗೆ ಸ್ಕೂಲ್ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ತಿಂಡಿ ಅಥವಾ ಲಂಚ್ ಬಾಕ್ಸ್ ಅನ್ನೋ ಒಂದು ಟೆನ್ಷನ್ ಏನಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಒಂದು ಮೆಂತ್ಯ ಮುದ್ದೆ ಅಥವಾ ಉದ್ದಿನ ಕಾಳು ಇಂಥದ್ದು ಏನಾದರೂ ಮಾಡಿಕೊಟ್ಬಿಟ್ರೆ ಚೈತು ಅಂತಾಳಮ್ಮ ನಂಗೆ ತಿಂಡಿ ಏನೂ ಬೇಡ, ನಂಗೆ ಅಷ್ಟೇ ಸಾಕು ಅಂತ. ಬಟ್ ಇವತ್ತು ಅವಳು ಮೆಂತ್ಯ ಮುದ್ದೆನೂ ಬೇಡ, ಉದ್ದಿನ ಕಾಳು ಬೇಡಮ್ಮ, ಡೈಲಿ ತಿಂದು ಬೇಜಾರಾಗುತ್ತೆ, ಅಟ್ಲೀಸ್ಟ್ ನಂಗೆ ಒಂದು 2-3 ದಿನನಾದರೂ ವಾರದಲ್ಲಿ 1-2 ದಿನ ಅಥವಾ 3 ದಿನನಾದರೂ ನಂಗೆ ಸ್ವಲ್ಪ ಫ್ರೀ ಅಂತ ಕೊಡಿ ಇದರಿಂದ ಅಂತ. ಹೇಗೋ ಒಂದು 2 months ಕಷ್ಟಪಟ್ಟು ಡೈಲಿ ತಿನ್ನಿಸಿದ್ದೀನಿ. ಬಟ್ ಈ ನಡುವೆ ಅದನ್ನು ಅವಳಿಗೆ ರೆಗ್ಯುಲರ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ಹೇಳಿದ್ರು ಅವಳು ಕೇಳ್ತಾ ಇಲ್ಲ. ಹಾಗಾಗಿ ಓಕೆ, ಚಿತ್ರಾನ್ನ ಗೊಜ್ಜು ಸ್ವಲ್ಪ ಇತ್ತು, ಹಾಗಾಗಿ ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಂಗೆ ಸ್ವಲ್ಪ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದು ಇತ್ತು. ಇನ್ನು ಚಿಂಟು ಅಂತೂ ಎದ್ದೇ ಇರಲಿಲ್ಲ, ಅವನು ಇನ್ನೂ ಮಲ್ಗೆ ಇದ್ದ. ಇನ್ನು ಚೈತುದು ಒಬ್ಳದೆ ಅಂತ ಅಂದರೆ ನನಗೆ ತಿಂಡಿ ಅಂದರೆ ಯೋಚನೆ ಇರೋದಿಲ್ಲ. ಶನಿವಾರ ಹೊತ್ತು ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸಲ್ಲಿ ತಿಂಡಿ ಅನ್ನೋ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಮನೇಲಿ ಏನಾದರೂ ಚಿತ್ರಾನ್ನ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಈ ಥರದ್ದು ಏನಾದರೂ ಇದ್ದರೆ ಜಸ್ಟ್ ರೈಸ್ ಮಾಡಿಬಿಟ್ಟು ಕೊಡುವಂಥದ್ದಷ್ಟೇ ಇರುತ್ತೆ. ಹಾಗೆ ಚೈತುಗೂ ಅಷ್ಟೇ ಇವತ್ತು ಸ್ನ್ಯಾಕ್ಸ್ ಅಂತ ಹೇಳಿ 1-2 ಬಿಸ್ಕೆಟ್ ಹಾಕ್ಬಿಟ್ಟು ಕಳಿಸೋಣ ಅಂತ. ಅಂದರೆ ಕ್ರೀಮ್ ಬಿಸ್ಕೆಟ್ ಏನಾದರೂ ಇಟ್ಕೊಂಡಿರ್ತಾರೆ ಮನೇಲಿ, ತೊಗೊಂಬಂದಿರ್ತೀವಿ ಡಿ-ಮಾರ್ಟ್ಗೆ ಹೋದಾಗ, ಆ ಥರದ ಬಿಸ್ಕೆಟ್ ಏನಾದರೂ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸೋಣ ಅಂತ. ಇನ್ನು ಡೈಲಿ ಯಾವಾಗಲೂ ಫ್ರೂಟ್ಸು ಸ್ನ್ಯಾಕ್ಸು ಅಂತೇಳಿ, ಅಂದರೆ ಫ್ರೂಟ್ಸು ವೆಜಿಟೇಬಲ್ಸ್ ಈ ಥರದ್ದು ಕೊಡ್ತಾನೆ ಇರ್ತೀನಿ. ಅವ್ರಿಗೂ ಒಂದು ದಿನ ಅವ್ರಿಗಿಷ್ಟ ಆಗುವಂಥದ್ದನ್ನು ಅವ್ರೇನು ಕೇಳ್ತಾರೆ ಅದನ್ನು ಹಾಕಿ ಕಳಿಸೋವಂಥದ್ದಿರುತ್ತೆ. ಹಾಗಾಗಿ ಚೈತನ್ಯಂಗೆ ಇವತ್ತು ತಲೆ ಸ್ನಾನ ಮಾಡಿಸೋದಿತ್ತು. ಅವಳಿಗೆ ತಲೆ ಎಲ್ಲ ಉಜ್ಜೋದೆಲ್ಲ ನನ್ನದೇ ಕೆಲಸ ಇರುತ್ತೆ. ಅದೆಲ್ಲ ಮಾಡಿ ಅನಂತರ ಬಂದು ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಈಗಂತೂ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಬೆಳಗ್ಗೆ ಹೊತ್ತೇ ಬೇಗ ನನ್ನ ಮನೆ ಕಸ ಗುಡಿಸಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಇಡೀ ದಿನ ನಾವೇನಾಗೋಗುತ್ತೆ, ಕೆಲಸಗಳ್ನ ಆಮೇಲೆ ಮಾಡೋಣ, ಫಸ್ಟ್ ತಿಂಡಿ ಮಾಡೋಣ, ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಕಿಚನ್ಗೆ ಸೇರ್ಕೊಂಡ್ವಿ ಅಂದರೆ ಅವ್ರಿಗೇನು ಕೆಲಸ ಯಾವುದೂ ಮುಗಿಯಲ್ಲ. ಮಕ್ಳಿಗೂ ಒಂದು ಒಳ್ಳೆ ಅಭ್ಯಾಸ ಅವ್ರಿಗೂ ಆಗಬೇಕು ಅಂತಂದರೆ ನಾವು ಆದಷ್ಟು ನಮ್ಮ ಕೆಲಸಗಳು ಏನಿರುತ್ತೆ ಮಕ್ಕಳು ಹೋಗೋಷ್ಟರಲ್ಲಿ ಇಡೀ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವ್ರು ದೀಪ ಹಚ್ಚಾದರೂ ಹೋಗ್ತಾರೆ. ಈಗಲಿಂದ ಒಂದು ಅಭ್ಯಾಸ ಮಾಡಿಸೋಣ ಅಂತ ನಾನೇ ಕೆಲವೊಂದು ಬದಲಾವಣೆಗಳನ್ನ ನನ್ನಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಡೀ ದಿನ ಕೆಲಸ ಮಾಡೋ ಬದಲು ಬೆಳಗ್ಗೆನೆ ಎಷ್ಟು ಸಾಧ್ಯ ಅಷ್ಟು ಮನೆ ಕ್ಲೀನಿಂಗ್ ಕೆಲಸ ಏನಿರುತ್ತೆ ಅದನ್ನು ಮುಗಿಸಿ ಆನಂತರ ಬಟ್ಟೆ ವಾಶ್ ಮಾಡೋದಾ ಅಥವಾ ಒಣಗಾಕೋದು ಅಥವಾ ಒಣಗಿರೋ ಬಟ್ಟೆನ ಮಡ್ಚಿಡೋ ಅಂಥದ್ದು ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳಿರೋದು, ಜೊತೆಗೆ ಅಡುಗೆ ಮನೇಲಿ ಏನಾದರೂ ಕ್ಲೀನಿಂಗ್ ಕೆಲಸ ಇದೆಲ್ಲ ಇದ್ದರೆ ಮಕ್ಕಳು ಹೋದ್ಮೇಲೆ ಮಾಡ್ಕೊಂಡ್ರಾಯ್ತು. ಮಕ್ಕಳು ಹೋಗೋದಕ್ಕೂ ಮುಂಚಿತವಾಗಿ ಅವ್ರು ಪೂಜೆ ಮಾಡಿ ಹೋಗಬೇಕು ಅಂದರೆ ಎಷ್ಟು ಕ್ಲೀನ್ ಮಾಡಬೇಕು ಅಷ್ಟು ಬೇಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿರ್ತೀನಿ. ಹಾಗೆ ಇವತ್ತು ಜ್ಯೂಸ್ ಅಂತ ಹೇಳಿ ಬಟರ್ ಫ್ರೂಟ್ ಜ್ಯೂಸ್ನ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಜೊತೆಗೆ ಇನ್ನೊಂದೇನೆಂದರೆ ಅಮ್ಮ ನೆನ್ನೆ ಸ್ವಲ್ಪ ನೇರಳೆ ಹಣ್ಣನ್ನು ಕೂಡ ಕಳಿಸಿದ್ರು. ಹಂಗಾಗಿ ಬಟರ್ ಫ್ರೂಟ್ ಜ್ಯೂಸ್ ಬೇಡ, ನೇರಳೆ ಹಣ್ಣಿನ ಜ್ಯೂಸೇ ಮಾಡೋಣ ಅಂತ. ಈ ಜ್ಯೂಸ್ ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಟ್ಟು ಕುಡಿಯೋದಿಲ್ಲ. ಹಾಗಾಗಿ ನಾನು ಚೈತು ಇಲ್ಲಿಬ್ಬರೇ ಕುಡಿತಾ ಇರೋದು. ಮತ್ತು ಇನ್ನೊಂದೇನೆಂದರೆ ನಮ್ಮಲ್ಲಿ ಈ ಒಂದು ನೇರಳೆ ಹಣ್ಣನ್ನ ತಿಂದರೆ ನಮಗೆ ಗಂಟ್ಲಲ್ಲಿ ಕಡ್ತಾ ಬರೋವಂಥದ್ದು ಅಥವಾ ಗಂಟ್ಲು ನೋವು ಬರೋವಂಥದ್ದು ಆಗುತ್ತೆ. ಹಾಗಾಗಿ ಇದೊಂದು ಹಣ್ಣನ್ನು ಮತ್ತು ಕಿವಿ ಫ್ರೂಟು ಈ ಎರಡನ್ನೂ ಕೂಡ ನಮ್ಮ ಮನೇಲಿ ತಿನ್ನೋದು ಅಷ್ಟಕ್ಕಷ್ಟೇ. ನನಗಂತೂ ಕಿವಿ ಫ್ರೂಟ್ ಮತ್ತು ನೇರಳೆ ಎಲ್ಲ ತಿಂದರೆ ನನಗೆ ಗಂಟ್ಲು ನೋವೇ ಬಂದುಬಿಡುತ್ತೆ. ಹಾಗಾಗಿ ಇವೆರಡನ್ನೂ ಅಷ್ಟಾಗಿ ನಮ್ಮ ಮನೆಗೆ ತರೋದಿಲ್ಲ. ಈಗ ನಾನು ಮಗಳು ಸ್ನಾನ ಮಾಡಿ ಅವಳು ರೆಡಿಯಾಗಿ ಬರೋಷ್ಟರಲ್ಲಿ ಕಂಪ್ಲೀಟ್ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನೇನು ಚಿತ್ರಾನ್ನ ಗೊಜ್ಜಿತ್ತು, ಹಾಗಾಗಿ ರೈಸ್ ಒಂದು ಮಾಡಿಟ್ಟೆ. ಈಗ ಬಂದು ಮಗಳು ದೇವರಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ. ಈ ಥರ ಕೆಲವೊಂದು ಮಕ್ಕಳಿಗೂ ನಾವು ಕಲಿಸ್ತಾ ಹೋದರೆ ಅವು ಕೂಡ ಈಗಿಂದನೇ ಕಲಿತಾ ಹೋಗ್ತಾರೆ. ನಾವೇ ಎಲ್ಲೋ ಸ್ವಲ್ಪ ನೆಗ್ಲೆಕ್ಟ್ ನಿಧಾನಕ್ಕಾಯ್ತು ಬಿಡು ಮಾಡಿದ್ರಾಯ್ತು ಅಂತಂದರೆ ಮಕ್ಳಿಗೂ ಅದೇ ಬಂದುಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಟ್ಲೀಸ್ಟು ಮಕ್ಳಿಗೆ ಸ್ಕೂಲ್ ಇದ್ದಾಗಾದರೂ ನಾವು ಬೇಗ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡೋ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹಾಲು ಕುಡಿಬಾನು. ಎಷ್ಟು ಕೂಗಿದ್ರು ಕರೆದ್ರು ನಮ್ಮ ಚಿಂಟು ಮಾತ್ರ ಬರೋದಿಲ್ಲ. ಹೇಳಿ ನನಗೆ ಸಾಕಾಗಿ ಹೋಗಬೇಕು. ಬಾರೋ ಅಂತ. ಸ್ನಾನ ಮಾಡಲಿಲ್ಲ, ಗಂಧ ಹಚ್ಕೊಂತವ್. ನಾಳೆ ಸ್ನಾನ ಮಾಡ್ಬಿಟ್ಟು ಹಚ್ಕೋಬೇಕು ತಾನೆ. ಒಂದು ಮಿಸ್ಟೇಕ್ ಆಗಿ ನಾನು ಗಂಧ ಎಲ್ಲ ಹಚ್ಕೊಂಡೆ ನೋಡಿ ಕತ್ಲೇರಿ. ಮಗ ಸ್ನಾನ ಮಾಡದಿದ್ದು ಸರಿ ಫ್ರೆಂಡ್ಸ್, ಕೈಕಾಲು ಮುಖ ತೊಳ್ದು ಬ್ರಷ್ ಮಾಡೋರೆ ಅಂತ ಹೇಳ್ಬಿಟ್ಟು ದೇವ್ರ ಮನೇಲಿರೋ ಗಂಧ ಎಲ್ಲ ಎತ್ಕೊಂಡು ಹಚ್ಕೊಂಡಾಯ್ತಾಳೆ. ಯಾರಾದರೂ ನೋಡಿದ್ರೆ ಏನು ನಮ್ಮ ಚಿಂಟು ಬೆಳಗ್ಗೆನೆ ಸ್ನಾನ ಮಾಡ್ಬಿಟ್ಟಿದ್ದಾನೆ, ಸ್ಕೂಲ್ ರಜಾ ಇರೋ ದಿನನೂ ಇಷ್ಟು ಬೇಗ ರೆಡಿಯಾಗಿದ್ದಾನೆ ಮಗ ಅಂತ ಅನ್ಕೋಬೇಕು. ನೋಡಿ ಅದನ್ನ ಮತ್ತೆ ತೋರಿಸ್ಕೊಳ್ಳೋದು. ಈಗ ಹಾಕೋ, ಒರೆಸ್ಕೊಂಡು ಹಾಕೋ, ಇನ್ನೇನು ಹಾಕೊಂಡಾಯ್ತಲ್ಲ, ನೀಟಾಗಿ ಒರೆಸ್ಕೊಂಡು ಹಾಕೋ.
ಫಸ್ಟು ಹಣೆ ಒರೆಸು ಒಣಗಿರೋ ಬಟ್ಟೆಯಲ್ಲಿ. ಅದು ಬೇರೆ ಹೇಳ್ತಾ ಇದ್ದಾನೆ, ರಜಾ ಇರೋ ದಿನನಾದರೂ ದೇವರಿಗೆ ರಜಾ ಕೊಡಬಾರ್ದಮ್ಮ ಅಂತ. ಮಗನಿಗೋಸ್ಕರ ಈಗ ನಾವು ದೇವರಿಗೆ ರಜಾ ಕೊಡಬೇಕು ಫ್ರೆಂಡ್ಸ್, ಒಂದಿನನಾದ್ರೂ. ದಿನ ಪೂಜೆ ಯಾಕಮ್ಮ ಮಾಡ್ತೀರಾ, ದೇವ್ರಿಗೂ ಒಂದಿನ ರಜಾ ಕೊಡಿಮ್ಮ ಅನ್ನಂಗೆ ಕೇಳ್ತಿದ್ದಾನೆ ಅಲ್ಲ ಚಿಂಟು. ಈಗ ಅದಕ್ಕೋಸ್ಕರ ನಾಳೆ ಒಂದಿನ ದೇವ್ರಿಗೆ ರಜಾ ಕೊಡ್ತಾ ಇದ್ದೀವಿ. ಸಂಡೇ ಒಂದು ದಿನ ಮಾತ್ರ, ಭಾನುವಾರ ಒಂದಿನ ಮಾತ್ರ ದೇವರಿಗೆ ರಜಾ ಕೊಡುವಂಥದ್ದು, ಅಲ್ಲಿ ದಿನ ಪೂಜೆ ಮಾಡುವಂಥದ್ದು ಅಲ್ಲ ಮಗನೇ. ಯಾಕಂದ್ರೆ ಅಕ್ಕಂಗೆ ಶನಿವಾರನೂ ಸ್ಕೂಲ್ ಇರುತ್ತಲ್ಲ. ಹಾಕೊಂಡಪ್ಪ ಹಾಲಿಟ್ಟಿದ್ದೀನಿ ಹೋಗಿ. ನನಗೆ ಗಂಜಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಚಿತ್ರಾನ್ನ ಮಾಡಿರೋದ್ರಿಂದ ರೈಸ್ ತಿನ್ನಲ್ಲ. ಆಲ್ಮೋಸ್ಟ್ ಆಲ್ ಡಯಟ್ ಅಂತ ಹೇಳಿ ಒಂದು ವಾರದಿಂದ ಮಾಡ್ತಾನೇ, ಅಂದರೆ ಬರೀ ಗಂಜಿಯಲ್ಲೇ ನನ್ನ ಜೀವನ ಅನ್ನೋ ಥರನೇ ಆಗೋಗ್ತದೆ. ಬೆಳಿಗ್ಗೆ ಗಂಜಿ, ರಾತ್ರಿ ಗಂಜಿ, ಮಧ್ಯಾಹ್ನ ಮುದ್ದೆ, ಬರೀ ಇಂಥದ್ದೆಲ್ಲ ಉಪ್ಪಿಟ್ಟು ಬಿಸಿಬೇಳೆಬಾತು. ಇದನ್ನು ತಿನ್ನಕ್ಕಾಗಲ್ಲ, ಕಾಳು ನಾಗಿರಲ್ಲ, ಬರೀ ಮುದ್ದೆನೇ ತಿನ್ನಬೇಕಷ್ಟು. ಒಂದಿನಕ್ಕೆ 2 ಮುದ್ದೆ ತಿನ್ಬೇಕು ಮಗನೇ. ಅಂದರೂ ಹೆಂಗೆ ಆಗ್ಬಿಟ್ಟಿತ್ತು ನನ್ನ ಮುಖ ಅಂದರೆ ಈಗಲೂ ನೋಡ್ಬೋದು ನೀವು. ಈ ಕಡೆ ಜಾಸ್ತಿ, ಇದಕ್ಕಿಂತ ಈ ಕಡೆ ಪೋರ್ಷನ್ಸ್ ದಪ್ಪನೇ ಕಾಣಿಸುತ್ತೆ. ಈ ಕಡೆ ಇಷ್ಟು ಇನ್ನೂ ದಪ್ಪ ಆಗಿದೆ ಮುಖ. ಇನ್ನೂ ಊದಿರೋದು ಸ್ವಲ್ಪ ಕಡಿಮೆ ಆಗಬೇಕಿನ್ನು, ಇದರಷ್ಟು ಕಡಿಮೆ ಆಗಿಲ್ಲ. ಬಟ್ ಇವಾಗ ಬೆಟರ್, ಆರಾಮಿದ್ದೀನಿ ಇವಾಗ. ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಬಾಯಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಅನ್ನನ ಅಗಿಬೋದು, ಅಗಿಯೋಕ್ಕಾಗಲ್ಲ ಅನ್ನಂಗಿಲ್ಲ. ಈ ಪೋರ್ಷನ್ಸಲ್ಲಿ ಆಗಿದ್ದು ಇಲ್ಲಿ ಅದು ರಿಪೋರ್ಟಲ್ಲಿದೆ. ಆ ರಿಪೋರ್ಟ್ ಇಟ್ಕೊಂಬೋಗು, ನನ್ನ ಬಟ್ಟೆ ಹತ್ರ ಏನಾದ್ರು ಅಲ್ಲಿ ಕಾಣಿಸುತ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ. ಈ ಕಡೆ ಈ ಹಲ್ಲು, ಇಲ್ಲಿ ಕಾಣಿಸ್ತಾ ಇರೋವಂಥ ಹಲ್ಲು ಅಷ್ಟು ನೀಟಾಗಿ ಕಾಣಿಸಲ್ಲ. ಹಿಂಗಿದೆ ಅಂದರೆ ನೋಡೋದಕ್ಕೆ ಯಪ್ಪ ದೇರೆ ಭಯ ಆಗುತ್ತೆ. ಈ ಕಡೆ ಹಲ್ಲು ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಈ ಥರ ಕ್ರಾಸಾಗಿ ಹುಟ್ಬಿಟ್ಟಿದ್ದು ನೋಡಿ. ಇಲ್ಲೂ ಇದೆ ನನಗೆ, ಈ ಕಡೆಗೂ ಇದೆ, ರೈಟು ಲೆಫ್ಟು ಎರಡೂ ಕಡೆ ಇದೆ. ಬಟ್ ಇದು ಅಂದರೆ ನೀಟಾಗಿ ಫ್ಲ್ಯಾಟಲ್ಲಿ ಹಲ್ಲಿತ್ತು, ಹಂಗಾಗಿ ನಾನು ಏನು ತಿಂದರೂ ಕೂಡ ಇಲ್ಲೋಗಿ ಏನೋ ಸಿಗಾಕೊಳ್ಳೋವಂಥದ್ದಾಗ್ಬೋದು ಅಥವಾ ಹಿಂಸೆ ಆಗುವಂಥದ್ದು ಏನೂ ಆಗ್ತಿರ್ಲಿಲ್ಲ. ಬಟ್ ಇದು ಬಂದು ಕ್ರಾಸ್ ಇರೋದ್ರಿಂದ ನಾನು ಏನೇ ತಿಂದರೂ ಈ ಎರಡೂ ಹಲ್ಲುಗಳು ಮಧ್ಯದಲ್ಲಿ ಹೋಗಿ ಸೇರ್ಕೊಂಬಿಡೋದು. ಹಾಗಾಗಿ ನಾನು ಜಾಸ್ತಿ ಲೆಫ್ಟ್ ಸೈಡ್ ಅಗಿಯೋಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ಏನು ತಿಂದರೂ ಈ ಹಲ್ಲು ಹತ್ರ ಹೋಗ್ಬಿಡೋದು. ಅದೇ ನಾವು ಹೋಗ್ಬಿಟ್ಟಿದೆ, ಹುಳ್ಕಲಾಗ್ಬಿಟ್ಟಿದೆ ಇಲ್ಲೋಗಿ ಸೇರಿಕೊಂಡು. ಅದು ತುಂಬ ನೋವು ಕೊಡೋಕ್ಕೆ ಶುರು ಆಗಿತ್ತು. ಜೊತೆಗೆ ಈ ಹಲ್ಲು ಜೊತೆ ಈ ಪಕ್ಕದ ಹಲ್ಲು ಬೇರೆ ಹಿಂಸೆ. ಮತ್ತು ಈ ಕಡೆ ಎರಡು ಫುಲ್ ಶೈನಿಂಗಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೆರಡು ಕ್ಯಾಪ್ ಹಾಕ್ಸಿರೋದು ನಾನು. ಈ ಕಡೆ ದವಡೆ ಒಂದು, ಈ ಕಡೆ ಒಂದು ದವಡೆ ಒಂದು ಕ್ಯಾಪ್ ಹಾಕಿರೋ ಅಂಥದ್ದು. ಈ ಹಲ್ಲನ್ನು ಸರ್ಜರಿ ಮಾಡಿ ಈ ಪೋರ್ಷನಲ್ಲಿ, ಯಾಕಂದರೆ ಇದು ಬೋನ್ಸು ಮಧ್ಯದಲ್ಲಿ ಸೇರ್ಕೊಂಬಿಟ್ಟಿದೆ. ಈ ಹಲ್ಲು ಅದರಲ್ಲಂತೂ ಇದು ಸಖತ್ತು ಹಿಂಸೆ ಆಗೋಯ್ತು ತೆಗೆಯೋಷ್ಟರಲ್ಲಿ. ಮೂಳೆಗಳು ಮಧ್ಯದಲ್ಲಿ ಇದ್ದಿದ್ದರಿಂದ ಅದು ಸಣ್ಣದಾಗಿ ಸರ್ಜರಿ ಮಾಡಿ ತೆಗೆದಿದ್ದು. ಇದಕ್ಕೆ ಏನಾಗ್ತಾಯಿದೆ, ಇಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಿಂಗೆ ಅನ್ನೋಕ್ಕಾಗಲ್ಲ. ಹೀಗೆ ಇಷ್ಟರಲ್ಲೇ ನನ್ನ ಮಾತುಕತೆಗೆ ನೀವೇನು ನೋಡ್ತಾ ಇದ್ದೀರಾ, ಇಷ್ಟರಲ್ಲೇ ನನ್ನ ಬಾಯಿ ಮೂಮೆಂಟ್ ಇತ್ತು. ತಿನ್ನೋದಕ್ಕೂ ಬಾಯಿ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇವೆಲ್ಲ ಹಿಂಸೆ ನೋಡಿ. ನನ್ನ ಮೂಗ್ಬಟ್ಟು ಕೂಡ ಇದೆ, ಮೂಗ್ಬಟ್ಟು ತೆಗೆದಿರಲಿಲ್ಲ, ಹಾಗಾಗಿ ಮೂಗ್ಬಟ್ಟಿದೆ. ಬೇಡಪ್ಪ ಬೇಡ, ಇವೆಲ್ಲ ಸವಾಸನೇ ಅಲ್ಲ ಫ್ರೆಂಡ್ಸ್. ನಿಜ ಚೆನ್ನಾಗಿದ್ರೆ ಎಲ್ಲ ಚೆಂದ, ಇಲ್ಲ ಅಂತಂದರೆ ಏನೂ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಯಾಕೆ ಬೇಕು ಈ ನರ್ಕ ಹಿಂಸೆ ಅಂತ ಅನ್ನಿಸ್ಬಿಡ್ತು ನನಗೆ. ಈ ಕಡೆ ಕಿವಿ, ಕಣ್ಣು, ಇದು ಇಲ್ಲೆಲ್ಲ ಇದು ಎಲ್ಲ ಪ್ರಾಣ ಹೋದಂಗೆ ಅನಿಸ್ಬಿಡ್ತು. ಅಪ್ಪ ಈ ನೋವು ತಡೆಯೋಕ್ಕಾಗಲ್ಲ ಅನ್ನೋ ಥರ. ಬಟ್ ನಾವು ಇಸ್ ಬೆಟರ್. ಊರಲ್ಲಿ ನಾನ್ ವೆಜ್ ತಿಂದಿದ್ದು, ನಾನ್ ವೆಜ್ ತಿನ್ನಲೇ ಇಲ್ಲ ಅವತ್ತೆ. ಊರಿಂದ ಬಂದ ತಕ್ಷಣ ಪೂಜೆ ಇದು ಅಂತಲೇ ಆಯಿತು. ಆಮೇಲೆ ಒಂದು 11 days ಮಾಡೋದು ಬೇಡ ಅನ್ನೋದಾಯಿತು. ಆಮೇಲೆ ನನಗೆ ಹಲ್ಲು ನೋವು ಇದೆಲ್ಲ ಇದ್ದಿದ್ದರಿಂದ ನಿನ್ನೆ ಏನೂ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಏನಿದ್ರು ನಾಳೆ ನೋಡೋಣ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಕುಂಬಳಕಾಯಿ ಇಟ್ಟಿದ್ದಾವೆ, ಹಣ್ಣಾಗಿ ಹೋಗ್ತಾಯಿದೆ. ಫಸ್ಟ್ ಅದ್ರಲ್ಲಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು. ಒಂದು ಲೋಟ ಎಲ್ಲಿ ಕುಡಿದು
ಸ್ವಲ್ಪ ಹೊತ್ತು ಕೂತು ವೀಡಿಯೋ ಕೆಲಸ ಇದೆ, ಎಡಿಟಿಂಗ್ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ, ಯಾಕಂದರೆ ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಆಯಿತು. ಮಗಳ ಪೂಜೆನೂ ಮಾಡಾಯಿತು, ನಾನು ಅಡುಗೆ ಮನೆ ಕ್ಲೀನಿಂಗು ಆಯಿತು. ಮನೇನ ಅಡುಗೆದೊಂದು ಅಷ್ಟೇ, ಇನ್ನೇನಿಲ್ಲ. ಇವತ್ತು 60 ನೋಡಿ, ಊಟ ಎಲ್ಲ ಮಾಡಿದರು ಅಷ್ಟೇ ತೋರಿಸ್ತಾ ಇದೆ. 64.8. ಈಗ ನಾನು ಚೆಕ್ ಮಾಡಿದ್ದು ಬಂದು ಹಾಸ್ಪಿಟಲಲ್ಲಿ, ಯಾಕೆಂದರೆ ಚಿಂಟುಗೆ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಕೆಲವೊಂದು ಕನ್ಫ್ಯೂಷನಿಂದ ನನಗೆ ಚಿಂಟುದು ಬ್ಲಡ್ ಗ್ರೂಪ್ ಯಾವುದು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಅಂತಂದರೆ ಒಂದು O ಪಾಸಿಟಿವ್ ಅಂತ ಕನ್ಫರ್ಮ್ ಇತ್ತು. ಬಟ್ ಈಗ ರೀಸೆಂಟಾಗಿ ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು. ಅದರಲ್ಲಿ ಚಿಂಟುದು ಬ್ಲಡ್ ಗ್ರೂಪ್ದೇ ನನಗೆ ಮಿಸ್ ಆಗೋಗ್ಬಿಟ್ಟಿತ್ತು. ಅದರಲ್ಲಿ ಬೇಬಿ ಆಫ್ ಸುಷ್ಮಾ ಅಂತ ಮಾತ್ರ ಇತ್ತು, A ಪಾಸಿಟಿವ್ ಅಂತ ಕೊಟ್ಟಿದ್ರು. ಅದು ನಂದ ಅಥವಾ ಮಗುದ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗೋಗ್ಬಿಡ್ತು. ಹಂಗಾಗಿ ಬೇಡ, ಕನ್ಫ್ಯೂಷನ್ನೇ ಬೇಡ, ಇನ್ನೊಂದ್ಸರಿ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸಿದೆ. ಬಟ್ ಮತ್ತೆ O ಪಾಸಿಟಿವ್ ಅಂತಲೇ ಬಂತು ರಿಪೋರ್ಟ್. ಫೈನಲಿ ಈಗ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವರೆಲ್ಲ ಎಲ್ಲೇ ಆಟ ಆಡ್ತಿದ್ದಾರೆ. ಜಿಜಿನ್ ಮುಖ ತೋರ್ಸಂಗಿಲ್ಲ ಇವ್ರಿಗೆಲ್ಲ ಇವಾಗ. ಚಿಂಟು ಎಲ್ಲದ ಇಲ್ಲಿ ಕುಂತಾನೆ ನಮ್ಮ ಚಿಂಟು. ಇಲ್ಲಿ ಬರ್ತೀಯಾ ಇಲ್ಲ ಚಿಂಟು, ನೀನು ಬರ್ತೀಯ? ಇಲ್ಲೇ ಇರ್ತೀಯಾ? ಚಿಂಟು ಬರ್ತಾ ಇಲ್ಲ, ಆಟ ಆಡ್ಕೊತೀನಿ ಅಂತ ಇನ್ನು ಮತ್ತೆ ಕರ್ಕೊಂಡೋದ್ರೆ ಅದೇ ಕೈ ನೋವು ಅನ್ನೋ ಥರ ಇದು ಮಾಡ್ತಾರೆ ಅಂತ ಹೇಳಿ ಅದೇ ಬಿಟ್ಟಿಲ್ಲ. ಮುಗಿಸ್ಕೊಂಡೆಲ್ಲ ಬರೋಷ್ಟ್ರಲ್ಲಿ ಟೈಮೇ ನೋಡೋಕ್ಕಾಗಿಲ್ಲ. ಹಾಗೆ ಐಬ್ರೋ ಎಲ್ಲ ಮಾಡಿಸ್ಕೊಂಡ್ಬರ್ಬೇಕಾಗಿತ್ತು, ಎಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬಂದೆ. ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತಿದ್ರೂ ಕೂಡ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಬೆಟರ್ ಅಂತ ನನಗನ್ಸುತ್ತೆ. ಹಾಗಾಗಿ ಹೋಗಿ ನಾನು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿದಂಥದ್ದು. ನಮ್ಮ ಚಿಂಟುಗೆ ಇಂಜೆಕ್ಷನ್ಸು ಅಥವಾ ಏನೇ ಒಂದು ಆದರೂ ಸೂಜಿ ಚುಚ್ಚೋದು ಅಂತಂದರೆ ಅವ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಳೋದೇ ಇಲ್ಲ. ಬಟ್ ನಮ್ಮ ಚೈತು ಮಾತ್ರ ಯಾವ ರೀತಿ ಅಳ್ತಾಳೆ ಅಂದರೆ, ಚಿಂಟುದು ಬ್ಲಡ್ ಟೆಸ್ಟ್ ಆದಮೇಲೆ ನಾನು ಚೈತುದು ಕೂಡ ಮಾಡಿಸ್ದೆ. ನಾನು ನೆಕ್ಸ್ಟು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಕಣ್ಣೀರು ಹಾಕಿದ್ಲು ಅಂದರೆ, ನಾನು ನಿಜ ಚಿಂಟುದು ವೀಡಿಯೋ ಮಾಡಬೇಕಿತ್ತು ಅಂತ ಆವಾಗ ಅಂದ್ಕೊಂಡೆ. ಅವಳಿಗೆ ಚೈತುಗಿಂತನೂ ಚಿಂಟು 4 ವರ್ಷ ಚಿಕ್ಕವನು, ಒಂದು ಚೂರು ಅಳೋದಿಲ್ಲ. ಬಟ್ ನಮ್ಮ ಚೈತು ಮಾತ್ರ ಅಷ್ಟು ಹತ್ಲು. ನಾವು ಅದೇ ಅಂದ್ಕೊಳ್ತೀವಿ, ಹೆಣ್ಮಕ್ಳುಗಳಿಗೆ ಮೇಯ್ನ್ ಜಾಸ್ತಿ ಹಾಸ್ಪಿಟಲ್ಲು ಮತ್ತು ಈ ಥರ ಸೂಜಿ ಚುಚ್ಚೋವೆಲ್ಲ ಜಾಸ್ತಿ ಇರೋದು. ನೋಡಿದರೆ ನಮ್ಮ ಮಗಳು ಈಗಲೇ ಒಂದು ಸೂಜಿಗೆ ಈ ಥರ ಕಣ್ಣೀರು ಹಾಕ್ತಾಳೆ. ಮುಂದೆ ಬರುವಂಥ ಸಿಚುವೇಶನಲ್ಲಿ ಅದು ಹೇಗಪ್ಪ ಅವಳನ್ನು ನಿಭಾಯಿಸೋದು ಅನ್ನೋ ಥರ ಅನ್ನಿಸ್ಬಿಡ್ತು. ಈಗ ನಾನಿಲ್ಲಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ರಾತ್ರಿಗೆ ರೊಟ್ಟಿ ಜೊತೆಗೆ ಬೋಂಡ ಪಾಯಸ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ನನಗೆ, ಅಂದರೆ ನಮ್ಮ ಮನೇಲಿ ನಮ್ಮ ಮಕ್ಳಿಗೋಸ್ಕರ ಅಂತ ಹೇಳಿ ನಾನು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಿ ಅಂತ. ಬ್ಯಾಕ್ ಟು ಬ್ಯಾಕ್ ನೀವೇ ನೋಡ್ದಂಗೆ ಈ ಥರದ್ದೆಲ್ಲ ಸಮಸ್ಯೆಗಳಾದಮೇಲೆ ನಂಗೆ ಅಡುಗೆ ಮಾಡುವಂಥ ಮೂಡ ಒಂದು ಇದು ಅನ್ನೋದೇ ಹೋಗ್ಬಿಟ್ಟಿತ್ತು. ಹಾಗಾಗಿ ಏನೂ ಕೂಡ ಮಾಡ್ತಾ ಇರಲಿಲ್ಲ. ನಾನು ಆದಷ್ಟು ಸ್ವಲ್ಪ ನನಗೆ ಊಟ ಮಾಡೋಕ್ಕಾಗ್ತಿರೋ ಕಾರಣಕ್ಕೆ ನನಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ. ಇವತ್ತು ಓಕೆ ಫೈನ್ ಅನ್ನೋ ಥರ ಇತ್ತಲ್ವ, ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ. ಜೊತೆಗೆ ಈ ಕುಂಬಳಕಾಯಿ ತೊಗೊಂಬಂದು ಸುಮಾರು ಒಂದು 20 ದಿನದ ಮೇಲೆ ಆಯಿತು ಅನ್ನೋ ಗೊತ್ತಿಲ್ಲ. ಊರಿಗೆ ಹೋಗೋಕ್ಕೆ ಮುಂಚೆನೇ ತಂದೆ ಅಂತ ಅಂದ್ಕೊಳ್ತೀನಿ ನಾನು. ಇದನ್ನು ಪಲ್ಯ ಮಾಡೋಣ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡೋ ಟೈಮೇ ಬರಲಿಲ್ಲ. ಫೈನಲಿ ಇವತ್ತು ಅಂದ್ಕೊಂಡೆ ಹೇಗಾದರೂ ಸರಿನೇ ಮಾಡೇ ಬಿಡೋಣಪ್ಪ, ಇನ್ನೆಷ್ಟು ದಿನ ಇದನ್ನು ಮನೇಲೇ ಇಟ್ಕೊಂಡು ಮಾಡೋದು ಅಂತ ಹೇಳಿ ಮುಂದಕ್ಕೆ ಹಾಕೋದು ಅಂತ. ಹಾಗಾಗಿ ರಾತ್ರಿ ಆಲ್ಮೋಸ್ಟ್ ಮನೆಯವರು ಬೇಗ ಬಂದಿದ್ದರು. ಇವತ್ತು ಮ್ಯಾಚ್ ಇದ್ದಿದ್ದರಿಂದ ಅಪ್ಪ ಮಗ ಫುಲ್ಲು ಮ್ಯಾಚ್ ನೋಡೋ ಇಂಟ್ರೆಸ್ಟಲ್ಲಿದ್ದರು. ಹಾಗಾಗಿ ನಾನು ಇವತ್ತು ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಜೊತೆಗೆ ಪಕೋಡ ಟೈಪಲ್ಲಿ ಮಾಡೋಣ, ಜೊತೆಗೆ ಒಂದು ಸ್ವಲ್ಪ ಸ್ವೀಟು ಕೂಡ ಏನಾದರೂ ಮಾಡೋಣ ಅನ್ನಿಸ್ತು. ನಿಜ ಹೇಳಬೇಕು ಅಂದರೆ ಇವತ್ತು ಮ್ಯಾಚು ಅಂದರೆ ನಂಗೆ ಫೈನಲ್ ಇದೆ ಮ್ಯಾಚು, ಇವತ್ತು ಏನೊಂದು ಕಪ್ಪು ನಮ್ಮದೇ ಆಗುತ್ತೆ ಅನ್ನೋದು ಯಾವುದೂ ನನ್ನ ತಲೆಯಲ್ಲಿ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಸಿಹಿ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ನಮ್ಮಲ್ಲಿ ಅದನ್ನೇ ಹೇಳ್ತಾಯಿದ್ರು, ನೀ ಯಾವತ್ತೂ ಸ್ವೀಟ್ ಮಾಡದಿರೋಳು ಏನು ಇವತ್ತು ಸ್ಪೆಷಲಾಗಿ ಸ್ವೀಟ್ ಮಾಡಿಬಿಟ್ಟಿದ್ಯಾ, ಸುಮಾರು ದಿನವೇ ಆಗೋಗ್ಬಿಟ್ಟು ಈ ಥರ ಅಡುಗೆ ಎಲ್ಲ ಮಾಡಿ, ಇವತ್ತೇನು ವಿಶೇಷ ಅಂತ. ಏನೋ ಗೊತ್ತಿಲ್ಲ, ನನಗೆ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತೇನಾಯಿತು ಅಂದರೆ ಮ್ಯಾಚ್ ವಿನ್ ಆಯಿತು. ಅದಕ್ಕೆ ನಮ್ಮಲ್ಲಿ ರಾತ್ರಿ ಮಲ್ಕೋಬೇಕಾದ್ರೆ ಅವರು ಹೇಳೋದು, ಹೋಗಲಿ ಬಿಡು ಹೇಗೋ ಪಾಯಸ ಮಾಡಿದ್ದಕ್ಕೂ ಒಂದು ಖುಷಿ ಆಯಿತು, ನಮ್ಮ ಒಂದು ಮ್ಯಾಚ್ ವಿನ್ ಆಯಿತು, ಇಂಡಿಯಾ ವಿನ್ ಆಯಿತು, ಕಪ್ ಸಿಕ್ತು, 14 ವರ್ಷದ ನಂತರ ಸಿಕ್ತು ಅಂತ ಹೇಳ್ತಾಯಿದ್ರು. ಬಟ್ ಹೇಗೆ ಅಂತಂದರೆ ಅದನ್ನು ನಮ್ಮದು ಅಥವಾ ನಮ್ಮದು ಒಂದು ಫೀಲ್ ಏನು ಬರುತ್ತೆ ಖುಷಿ ಅನ್ನೋದು, ಅದು ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ಅನ್ಬೋದು. ರಾತ್ರಿ ಎಲ್ಲ ಮಾತ್ರ ಫುಲ್ ನಮ್ಮ ಮನೆ ಹತ್ರ
ಮಿಡ್ ನೈಟ್ವರೆಗೂ ಪಟಾಕಿ ಹೊಡೆದಿದ್ದು, ಒಂದು ಫ್ಲವರ್ ಪಾಟ್ ಎಲ್ಲ ಹಚ್ಚಿದ್ದು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಅಂದರೆ ನಾವೆಲ್ಲ ಬೇರೆಯವ್ರು ಮಾಡಿದ್ದನ್ನು ನಾವು ನೋಡಿ ಎಂಜಾಯ್ ಮಾಡಿದ್ವಿ. ನಮ್ಮ ಮಕ್ಕಳು ಆಲ್ಮೋಸ್ಟ್ ನಿದ್ದೆ ಹೋಗ್ಬಿಟ್ಟಿದ್ರು, ನಾನು ನಮ್ಮ ಮನೆಯವ್ರು ಮಾತ್ರ ಇದ್ದಿದ್ದಂಥದ್ದು. ಹಾಗಾಗಿ ಒಂಥರ ಖುಷಿ ಆಯಿತು ನನಗೆ. ಏನಂತಂದರೆ ಇವತ್ತೇನೋ ಒಂದೊಳ್ಳೆ ಹಬ್ಬದ ಅಡುಗೆ ಥರ ಮಾಡ್ಕೊಂಡು ನಾವು ಊಟ ಮಾಡಿದ್ದಕ್ಕೂ, ನಮ್ಮ ಇಂಡಿಯಾ ಮ್ಯಾಚ್ ವಿನ್ ಆಗಿದ್ದಕ್ಕೂ ಭಾಳ ಖುಷಿ ಅನ್ನಿಸ್ತು. ಈಗ ಒಂದು ಕಡೆ ನಾನು ರೈಸ್ಗೂ ಕೂಡ ಇಟ್ಟಿದ್ದೆ, ಯಾಕಂದರೆ ರೊಟ್ಟಿ ಮಾಡಬೇಕಿತ್ತಲ್ಲ. ಹಾಗಾಗಿ ಜೊತೆಗೆ ಕುಂಬಳಕಾಯಿ ಪಲ್ಯನೂ ಒಂದು ಕಡೆ ಆಗ್ತಾಯಿತ್ತು, ಇನ್ನೊಂದು ಕಡೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ತೆಗೆದಿಟ್ಟು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಹೆಸರುಬೇಳೆ ಹಾಕಿ ತುಪ್ಪದಲ್ಲೇ ಹುರಿದು ಅದನ್ನು ಬೇಯೋದಕ್ಕೂ ಇಟ್ಟಿದ್ದೆ. ಇಲ್ಲಿ ಇನ್ನೊಂದು ಕಡೆ ಬಂದು ನಾನಿವಾಗ ಬೆಲ್ಲನ ಕರಗೋದಕ್ಕೆ ಇಡ್ತಾಯಿದ್ದೀನಿ. ಕರಗೋದಕ್ಕೂ ಮೊದಲೇ ನಾನು ಫಸ್ಟು ಬೆಲ್ಲನ ಓವನಲ್ಲಿ ಒಂದು 2 ನಿಮಿಷ ಇಟ್ಟು ಅದನ್ನು ಮೆಲ್ಟ್ ಟೈಪಲ್ಲಿ ಮಾಡಿಕೊಂಡೆ. ನೀರು ಏನೂ ಹಾಕದೆ ಹಾಗೆ ಉಂಡೆ ಬೆಲ್ಲ ಏನಿರುತ್ತೆ ಹಾಗೆ ಇಟ್ಟು ಓವನಲ್ಲಿ ಒಂದು 2 ನಿಮಿಷ ಟೈಮ್ ಸೆಟ್ ಮಾಡಿಬಿಟ್ಟು ನೀವು ಇಟ್ಟರೆ ಅದು ಒಳಗಡೆ ಬೇಗ ಮೆಲ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟು ಆನಂತರ ನೀವು ಬೆಲ್ಲ ಅದಕ್ಕೆ ಹಾಕಿದ್ರೆ ಬೇಗನೆ ಬೆಲ್ಲ ಕರಗುತ್ತೆ. ಈ ಗಟ್ಟಿಯಾಗಿರುತ್ತಲ್ಲ ಬೆಲ್ಲ, ಅದು ಕುಟ್ಟೋದ್ರಿಂದ ಕೆಳಗಡೆ ಮನೆಯಾಗೂ ಅವ್ರಿಗೂ ಸೌಂಡ್ ಆಗ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ. ಜೊತೆಗೆ ನಾವು ಆ ಕುಟ್ಟಿ ಇಡೀ ಮನೆ ಎಲ್ಲ ಕಡೆ ಬೆಲ್ಲನ ಆ ಪುಡಿ ಉದ್ರೋದು ಮಾಡೋದಕ್ಕಿಂತ ಇದು ಬೆಟರ್ ಅನ್ನಿಸ್ತು ನನಗೆ. ಇದು ನಮ್ಮ ಪಕ್ಕದ ಮನೆ ಆಂಟಿಯವ್ರು ಹೇಳ್ಕೊಟ್ಟಿದ್ದು. ನೀನೇನಾದರೂ ಬೆಲ್ಲ ಕರಗಿಸ್ಬೇಕು ಅಂದರೆ ಸುಷ್ಮಾ, ಓವನಲ್ಲಿ ಕರಗಿಸೋದಕ್ಕೂ ಮುಂಚಿತವಾಗಿ ಓವನಲ್ಲಿ ಒಂದು 2 ನಿಮಿಷ ಈ ಟೈಮ್ ಸೆಟ್ ಮಾಡಿ ಇಟ್ಬಿಡು. ಅದು ಆ ಗಟ್ಟಿ ಅನ್ನೋದೇನಿರುತ್ತೆ ಒಳಗಡೆ ಕಂಪ್ಲೀಟ್ ಮೆಲ್ಟ್ ಆಗಿರುತ್ತೆ. ಆನಂತರ ಬಿಸಿನೀರು ಹಾಕ್ಕೊಂಡ್ರೆ ಅದು ಬೇಗ ಕರಗುತ್ತೆ ಅಂತ. ಹಾಗಾಗಿ ನಾನು ಅದೇ ಥರ ಈಗ ಫಾಲೋ ಮಾಡಿ ಮಾಡ್ತಾರಂಥದ್ದು. ಬೆಲ್ಲದ ಸಿರಪ್ಪು ಕೂಡ ಖಾಲಿಯಾಗಿತ್ತು, ಜೊತೆಗೆ ಪಾಯಸಕ್ಕೂ ಕೂಡ ಬೆಲ್ಲ ಎಲ್ಲ ಬೇಕಾಗಿತ್ತಲ್ಲ. ಹಾಗಾಗಿ ಒಂದು ಕಡೆ ಇದನ್ನು ಬೆಲ್ಲನೂ ಕೂಡ ಕರಗೋದಕ್ಕೆ ಇಟ್ಟೆ. ಈಗ 4 ಒಲೆಯಲ್ಲೂ 4 ಥರ ಅಡುಗೆಗಳನ್ನ ನನಗೆ ಇಟ್ಟಿದ್ದೀನಿ. ಆನಂತರ ಇದು ಬಂದು ಪಕೋಡ ಮಾಡ್ಕೊಳ್ಳೋದಕ್ಕೆ. ಅಂದರೆ ಈ ಮದುವೆ ಮನೆಗಳಲ್ಲೆಲ್ಲ ತುಂಬ ಗಟ್ಟಿಯಾಗಿರುತ್ತಲ್ಲ, ಉಂಡೆ ಥರ ಪಕೋಡ, ಆ ಟೈಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಬೋಂಡ ಅಂತ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದು ಪಕೋಡ ಅಂದರೆ ಈ ಆನಿಯನ್ ಪಕೋಡ ಬರುತ್ತಲ್ಲ ಅದಲ್ಲ, ಇನ್ನೊಂದು ಉಂಡೆ ಥರ ಇರುತ್ತೆ ನೋಡಿ, ಆ ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಜೀರಿಗೆ, ಜೊತೆಗೆ ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, ಚಿರೋಟಿ ರವೆ ಕೂಡ ಬಳಸಿದ್ದೀನಿ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಖಾರದ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೆ ಇಟ್ಕೊಳ್ತೀನಿ. ಯಾಕಂದರೆ ಇನ್ನೂ ನಾನು ರೊಟ್ಟಿ ಹಿಟ್ಟೆಲ್ಲ ಮಿಕ್ಸ್ ಮಾಡೋ ಅಂಥದ್ದಿತ್ತು. ರೊಟ್ಟಿ ಹಾಕಬೇಕಾದ್ರೆ ನಾನು ಆವಾಗ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಅಂತ ಜಸ್ಟ್ ಹಾಗೆ ಹಿಟ್ಟೆಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಇಟ್ಟೆ. ಆನಂತರ ಇದು ಬಂದು ಹೆಸರುಬೇಳೆ ಪಾಯಸಕ್ಕೆ ಇಲ್ಲೊಂದು 2 ಸ್ಪೂನಷ್ಟು ಕೊಬ್ಬರಿ ತುರಿ, ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಗಸಗಸೆನೂ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಗಸಗಸೆ ಹಾಕಿಲ್ಲ, ಬರೀ ಕೊಬ್ಬರಿ, ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದಂಥದ್ದು. ಹೆಸರುಬೇಳೆ ಸ್ವಲ್ಪ ಹಾಕಿದ್ರಿಂದ ನಾನು ಕುಕ್ಕರಲ್ಲಿ ಏನು ಕೂಗಿಸ್ಕೊಳ್ಳೋಕೆ ಹೋಗಿಲ್ಲ, ಜಸ್ಟ್ ಹಾಗೆ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಟೆ. ತುಪ್ಪದಲ್ಲಿ ಹುರಿದಿರೋದ್ರಿಂದ ಬೇಗನೆ ಬೇಯುತ್ತೆ ಹೆಸರುಬೇಳೆ. ಹಂಗಾಗಿ ಕುಕ್ಕರಲ್ಲಿ ಹಾಕಿ ವಿಷಲ್ ಹಾಕ್ಸೋದು ಬೇಡ ಅಂತ ಹೇಳಿ ಹಾಗೆ ಬೇಯೋದಕ್ಕಿಟ್ಟೆ. ಆನಂತರ ನಾವು ರುಬ್ಬಿರೋ ಅಂಥ ಪೇಸ್ಟು ಕೂಡ ಹಾಕಿ ಒಂದು 5ರಿಂದ 10 ನಿಮಿಷದಷ್ಟರಲ್ಲಿ ಅದನ್ನು ಕುದಿಸ್ಕೊಂಡ್ರೆ ಆ ಹೆಸರುಬೇಳೆನೂ ಕೂಡ ನೀಟಾಗಿ ಸ್ಮ್ಯಾಶ್ ಆದಂಗೆ ಆಗುತ್ತೆ. ಆನಂತರ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲದ ಸಿರಪ್ನ ಆ್ಯಡ್ ಮಾಡಿಕೊಂಡು ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಪಲ್ಯ, ಪಾಯಸ, ಜೊತೆಗೆ ಸಾಂಬಾರು ಕೂಡ ಮಧ್ಯಾಹ್ನ ಸ್ವಲ್ಪ ಇತ್ತು. ಮಧ್ಯಾಹ್ನ ಅಂದರೆ ನಿನ್ನೆ ಸಾಂಬಾರು ತಿಳಿಸಾರು ಅದೇ ಇತ್ತು, ಮಧ್ಯಾಹ್ನ ಸ್ವಲ್ಪ ತಿಂದಿದ್ರು ಅಷ್ಟೇ, ಹಾಗಾಗಿ ಅದು ಸಾಂಬಾರಿತ್ತು. ಈಗೇನು ರಾತ್ರಿ ಸಾಂಬಾರು ಅನ್ನೋ ಥರ ಏನು ಮಾಡೋಕ್ಕೆ ಹೋಗಿಲ್ಲ. ಇದೆಲ್ಲ ತಿಂದಮೇಲೆ ಏನಾದರೂ ಅವ್ರಿಗೆ ಇನ್ನೂ ಊಟ ಮಾಡಬೇಕು ಅಂತ ಅನಿಸಿದ್ರೆ ಮಜ್ಜಿಗೆ ಇರುತ್ತೆ, ಊಟ ಮಾಡ್ಕೊಳ್ತಾರೆ ಅಂತ. ನಮ್ಮ ಚಿಂಟು ಅಂತೂ ಅಮ್ಮ ಆಯಿತಾ, ಹೋಗಿ ಬಂದು ಅನ್ನೋದೇ ಕೇಳೋದು, ಅಮ್ಮ ಆಯಿತಾ ಅಂತ. ಯಾಕಂದರೆ ಈಗ ನಾನು ಆದಷ್ಟು ಮಕ್ಕಳಿಗೆ 9 ಗಂಟೆ ಒಳಗಡೆ ಊಟ ಕೊಟ್ಬಿಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಯಾಕಂದರೆ ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳೋದಿರುತ್ತೆ ಅವರಿಗೆ. ಸುಮ್ಮನೆ ನಾನು ಊಟ ಲೇಟ್ ಮಾಡಿದಷ್ಟು ತಿಂದಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಅದೇ ಬೇಗ ಸ್ವಲ್ಪ ಊಟ ಕೊಟ್ಟರೆ ಆನಂತರ ಅವರು ಊಟ ಮಾಡಿದ್ಮೇಲೆ ಅವ್ರ ವರ್ಕ್ ಏನಾದರೂ ಇದ್ದರೆ ಮಾಡ್ಕೊಳ್ಳೋವಂಥದ್ದು, ಅಥವಾ ಹೊರಗಡೆ ಎಲ್ಲ ಸ್ವಲ್ಪ ಹಾಗೆ ಮನೆ ಮುಂದೆನೇ ಓಡಾಡುವಂಥದ್ದು, ಇದೆಲ್ಲ ಮಾಡಿ ಆನಂತರ 9:30 ಅಷ್ಟರಲ್ಲಿ ಅವರು ಮಲಗೋವಂಥದ್ದು. ಹಾಗಾಗಿ ಟೈಮ್ ಆಗ್ತಾಯಿತ್ತು. ನಮ್ಮ ಚಿಂಟಿಗೂ ಯಾಕೋ ಹೊಟ್ಟೆ ಹಸಿವು ಶುರುವಾಗಿತ್ತು. ಮಧ್ಯಾಹ್ನನೂ ಅಷ್ಟು ಊಟನೂ ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ಅಮ್ಮ ಫಸ್ಟ್ ನನಗೆ ಹಾಕ್ಕೊಟ್ಬಿಡಿ, ನೀವು ಆಮೇಲೆ ಏನಾದರೂ ಮಾಡ್ಕೊಳ್ಳೋರಂತೆ ನನಗೊಂದು 2 ರೊಟ್ಟಿ ಮಾಡಿಕೊಟ್ಬಿಡಿ ಅಂತ ಹೇಳ್ತಾ ಇದ್ದ. ಫಸ್ಟ್ ಅದಕ್ಕೆ ಅವನಿಗೋಸ್ಕರ ರೊಟ್ಟಿ ಮಾಡಿದಂಥದ್ದು. ಎಲ್ಲನೂ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೇಳಬೇಕಂದ್ರೆ ಪಾಯಸ ಮಾತ್ರ ಕರೆಕ್ಟಾಗಿ ನಮ್ಮ 4 ಜನಕ್ಕೆ 4 ಕಪ್ಪು ಆಗುವಷ್ಟು ಅಷ್ಟೇ ಪಾಯಸ ಮಾಡಿದ್ದೆ. ನಮ್ಮ ಚೈತು ಹಾಗೆ ಹೇಳ್ತಾ ಇದ್ದಮ್ಮ, ಇನ್ನು ಯಾರಾದರೂ ಒಬ್ಬರು ಬಂದಿದ್ರು, ನಮ್ಮ 4 ಜನದಲ್ಲಿ ಯಾರಿಗಾದ್ರೂ ಒಬ್ಬರು ಪಾಯಸ ಮಿಸ್ ಆಗೋದು ಅಂದರೆ ಊಟಕ್ಕೆ ಯಾರಾದರೂ ಬಂದಿದ್ದರೆ ಹೇಗಮ್ಮ ಫಸ್ಟ್ ಟೈಮ್ ನೀನು ಇಷ್ಟು ಕರೆಕ್ಟಾಗಿ ಬರೀ 4 ಜನಕ್ಕೆ
4 ಕಪ್ ಆಗೋ ರೀತಿಯಾಗಿ ಪಾಯಸ ಮಾಡಿದ್ಯಾ ಅಂತ. ಕರೆಕ್ಟಾಗಿ 9-10 ಅಷ್ಟರಲ್ಲಿ ಅಡುಗೆ ಆಯ್ತಾ ಬಂತು. ಅಂದರೆ ಏನಂದರೆ ಈ ರೊಟ್ಟಿ ಎಲ್ಲ ಬಿಸಿ ಬಿಸಿಯಾಗಿ ತಿಂದರೆ ರುಚಿ ಜಾಸ್ತಿ. ಹಾಗಾಗಿ ಬಿಸಿ ಬಿಸಿಯಾಗಿ ರೊಟ್ಟಿ ಆಗ್ತಾ ಇದ್ದಂಗೆ ಕೊಟ್ಬಿಡುವಂಥದ್ದು ಮಕ್ಕಳಿಗೆ, ಮನೆಯವ್ರಿಗೆಲ್ಲ ಅಂತ ಫಸ್ಟು ಚಿಂಟುಗೆ ಕೊಟ್ಟೆ. ಇಲ್ಲಿ ಎಲ್ಲನೂ ಅಡುಗೆ ಎಲ್ಲನೂ ಕೂಡ ಆಗಿತ್ತು. ಸ್ವಲ್ಪ ಸಾಂಬಾರು ಕೂಡ ಉಳಿದಿತ್ತು, ತಿಳಿ ಸಾರು, ಮಜ್ಜಿಗೆ ಇತ್ತು, ರೈಸ್ ಇತ್ತು. ಇದೇ ಎಲ್ಲ ಖಾಲಿಯಾಗಲಿ ಅಂತ ಅಂದ್ಬಿಟ್ಟು ನಾನು ಸಾಂಬಾರು ಮಾಡೋಕ್ಕೆ ಹೋಗಿರಲಿಲ್ಲ ಅಷ್ಟೇ. ಈಗ ಒಬ್ಬೊಬ್ರಿಗೂ ನಾನು ರೊಟ್ಟಿ ಎಲ್ಲ ಮಾಡಿ ಕೊಟ್ಟಿದ್ದ ನಂತರ ಹಾಗೆ ಕಿಚನ್ ಎಲ್ಲನೂ ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡಿಬಿಡೋಣ ಅಂತ. ಕೆಲವೊಂದು ಟೈಮಲ್ಲಿ ನನಗೆ ಕೆಲಸ ಜಾಸ್ತಿ ಆದಾಗ ರಾತ್ರಿ ಹೊತ್ತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಬಟ್ ನನಗೇನೂ ಕೆಲಸ ಇಲ್ಲ ಅಂತಂದರೆ ನಾನು ಇಡೀ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಆನಂತರ ಹೋಗಿ ಮಲಗೋ ಅಂಥದ್ದು. ಹಂಗಾಗಿ ಎಲ್ಲರದು ಊಟ ಆಯಿತು. ಅವ್ರು ಇನ್ನೂ ಎಲ್ಲ ಕೂತ್ಕೊಂಡು ಮ್ಯಾಚ್ ನೋಡ್ದಾನೆ ಇದ್ದರು, ಅಪ್ಪ ಮಗ ಇಬ್ಬರೂ. ನಾನು ಮಾತ್ರ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೋಗಿ ಕೂತ್ಕೊಂಡು ನೋಡಿದ್ರಾಯಿತು ಅಂತ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನಿಂಗ್ ಕೆಲಸ ಶುರು ಮಾಡಿಕೊಂಡೆ. ಅದೇನೋ ರಾತ್ರಿ ಹೊತ್ತು ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಹೊತ್ತು ಅಡುಗೆ ಮನೆಗೆ ಬಂದಾಗ ಏನೋ ಒಂದು ಖುಷಿ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಹೊತ್ತು ಅಡುಗೆ ಮನೆಗೆ ಬಂದರೆ ಯಪ್ಪ ಇಷ್ಟು ಪಾತ್ರೆ ಇದೆ, ಇದೇನು ಹೀಗಿದೆ ಅಂತ ಅನ್ನಿಸ್ತಿರುತ್ತೆ. ಬಟ್ ನಮಗೆ ಸುಸ್ತಾದಾಗ ಕೆಲವೊಂದು ಟೈಮಲ್ಲಿ ಮಾಡೋಕ್ಕೆ ಆಗೋದಿಲ್ಲ, ಆದಾಗ ಮಾಡೋ ಅಂಥದ್ದು ಅಷ್ಟೇ. ನಾವು ಬರ್ಬೇಕಾ? ಏನು ಮಾಡಕ್ಕೆ ಅವ್ರು ಬೇಡ ಬಿಡಪ್ಪ, ಬರೀ ನಾವು ಹೋಗಿ ಬರೋಣ. ಯಾಕೆ ಅವ್ರು ಯಾಕೆ ಬರಬೇಕು? ನಾನು ನೋಡ ನಿನ್ನ ಮಗ ಹಂಗೆ ನಿನ್ನ ಮೊಮ್ಮಕ್ಳಿಗೆ ಬೇಜಾರು ಕಳಿಯೋದಕ್ಕೋಸ್ಕರ ನಾನು ಕರ್ಕೊಂಬರ್ಬೇಕೀಗ. ಹಾಂ ಸರಿ ಆಯಿತು. ನಾಳೆ ಫಂಕ್ಷನ್ಗೆ ಹೋಗೋದಕ್ಕೆ ಮೊಮ್ಮಕ್ಳು ಕರ್ಕೊಂಬನ್ನಿ ಅಂತ ಅಪ್ಪ ಫೋನ್ ಮಾಡಿ ಹೇಳ್ತಾ ಇರೋದು. ನಾನು ಏನು ಮಾಡೋಕ್ಕವ್ರು ಬೇಡ ಬಿಡಪ್ಪ ಅಂತೇಳಿ ಸುಮ್ಮನೆ ತಮಾಷೆಗೆ ಅಂದಿದ್ದು. ಎಲ್ಲ ಕರ್ಕೊಂಬರ್ಬೇಕು ಅಂತ. ಆಯಿತು, ಫೈನಲಿ ಊಟ ಎಲ್ಲ ಮಾಡಿ ಮುಗಿಸಿ ನನಗಂತೂ ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬೋಯ್ತು. ತುಂಬ ವೆರೈಟಿ ಆಗೋಯ್ತಲ್ಲ ಅಂದರೆ ಸುಮಾರು ದಿನ ಆಗೋಗ್ಬಿಟ್ಟಿದ್ದು ನನ್ನ ಮಕ್ಕಳಿಗೆ ಪಾಪ ಈ ಥರ ಎಲ್ಲ ಮಾಡಿಕೊಟ್ಟು. ನಿಜವಾಗ್ಲೂ ಈಗ ಮಾಡಿಕೊಟ್ಟಿರೋದ್ರಿಂದ ಏನೋ ಒಂಥರ ಹೆವಿ ಅನಿಸ್ತಾ ಹಾಗಾಗಿ ಇವಾಗ ಹೋಗಿ ಮಲ್ಗೋದು. ನಾನು ಸ್ವಲ್ಪ ಫೇಸ್ ವಾಶ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳೋದು ನಾವು. ನಾಳೆ ಒಂದಿನ ಲೇಟಾಗಿಲ್ಲ ಅಂತಿದ್ದೆ. ಏನಾಯಿತು, ಸ್ನಾನ ಮಾಡಿ ರೆಡಿಯಾಗಿ ಹೊರಡೋದು, ಹೋಟ್ಲಿಂದ ಏನಾದರೂ ತಿಂಡಿ ತರಿಸೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ. ಮತ್ತು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ. ಮತ್ತು ಅಯ್ಯೋ ರಾಮ, ಏನೋ ಮಾಡೋಣ, ನಾಳೆ ಬೆಳಗ್ಗೆ ಆಗಲಿ. ಫಸ್ಟ್ ಇವಾಗ ಹೋಗ್ಕೊಂಡು ತುಂಬ ನಿದ್ದೆ ಮಾಡೋಣ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.